ಇವೆಲ್ಲನ ಹಳೇವಾಗ್ಬಿಟ್ಟವೆ. ನಮ್ಮ ಮನೆಯವ್ರು ಬಂದಿದ್ದ ತಕ್ಷಣ ಇವನ್ ತಗೊಂಡೋಗಿ ಹಾಕ್ಬಿಟ್ಟು ಬೇರೆ ಹೊಸ ಜುಮ್ಕಿ ಮಾಡಿಸ್ಕೊಬಿಡ್ತೀನಿ. ಈ ಹ್ಯಾಂಗಿಂಗ್ಸು ಈ ಥರದ ಹಳೆಯ ಸ್ಟೈಲ್ ಇವು ಚೆನ್ನಾಗೇ ಇಲ್ಲಪ್ಪ. ಇವೇನು ಒಂಥರ ಹಳೆಯ ಡಿಸೈನು. ಈ ಮದುವೆ ತಗೊಂಡವ್ ಮದುವೆಗಿನ ಮುಂಚೆ ತಗೊಂಡವೇನೋ ಇವನ್ನೆಲ್ಲ ಹಾಕ್ಬಿಟ್ಟು ಹಳೇದೆಲ್ಲ ಬಂಗಾರ ಹಾಕಿ ಹೊಸಾದ್ ಮಾಡಿಸ್ಕೊಂತೀನಿ ಎಲ್ಲನ. ಸಾರನೂ ಹಾಕ್ಬೇಕು. ಸದ್ಯಕ್ಕೆ ಇದು ಹೊಸ ಜುಮ್ಕಿ ಮಾಡಿಸ್ಕೊಂತೀನಿ. ಈಗ ಟ್ರೆಂಡಿಂಗ್ ಜುಮ್ಕಿ ಬಂದಿದಾವಲ್ಲ ಆ ಥರ ಮಾಡಿಸ್ಕೊಂತೀನಿ. ಜುಮ್ಕಿ ಆದರೆ ಚೆನ್ನಾಗಿರ್ತವೆ. ಯಾಕೆ ಸುಗುಣ ಅಕ್ಕಿವೆಲ್ಲ ತಂಡು ಹಂಗೆ ನೋಡ್ತಾ ಕೂಕೊಂಡಿದೀಯಾ? ಈಗ ವರ್ಷ ಅವ್ರು ಬಂದಾಗ ಟೌನಿಗೆ ಕರ್ಕೊಂಡು ಹೋಗ್ತೀನಿ, ಏನಾದರೂ ಬಂಗಾರ ಕೊಡಿಸ್ತೀನಿ ಅಂತ ಹೇಳವ್ರೆ. ಅದಕ್ಕೆ ದುಡ್ಡು ತಗೊಂಬರ್ತಾರೆ. ಅವ್ರದ್ದೇನೋ ಸ್ವಲ್ಪ ದುಡ್ಡು ಬರುತ್ತೆ. ಅದಕ್ಕೇನೆ ದುಡ್ಡು ಬಂದಿದ್ದ ತಕ್ಷಣ ಇವಾಗ ಹೋಗಿ ಬಂಗಾರ ಹಾಕಿ ಬಂದ್ಬಿಡ್ತೀವಿ. ಜುಮ್ಕಿ ಬಂದಿದ್ದಾವಲ್ಲಮ್ಮ ಹೊಸ ಡಿಸೈನಿಗೆಲ್ಲ ಇಟ್ಕೊಂತಾರಲ್ಲ ಆ ಥರ ಜುಮ್ಕಿ ಮಾಡಿಸ್ಕೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಇವೆಲ್ಲ ಹಳೇ ಡಿಸೈನಾ ಇವೆಲ್ಲ ಹಾಕ್ಳಕ್ಕಾಗಲ್ಲ. ಅದಕ್ಕೆ ಎಲ್ಲನ ಹಾಕ್ಬಿಟ್ಟು ಒಂದು ಉಂಗುರ ಬೇರೆ ತರಬೇಕು ನನ್ನ ಮಗನಿಗೆ. ನನ್ನ ಮಗ ಬೇರೆ ಹುಡ್ತಾನೆ. ಬಂಗಾರ ರೇಟ್ ಬೇರೆ ಜಾಸ್ತಿ ಆಗುತ್ತಲ್ಲ, ಅದಕ್ಕೆ ನನ್ನ ಮಗನಿಗೆ ಬಂಗಾರ ತಗೊಂಬರ್ತೀನಿ. ಇದು ಉಂಗುರ ತಗೊಂಬರ್ತೀನಿ. ಅವನಿಗೆ ಉಂಗುರ ಮತ್ತು ಬೆಳ್ಳಿದೊಂದು ಸರ ಎಲ್ಲ ತಗೊಂಬರ್ತೀನಿ ನನ್ನ ಮಗನಿಗೆ. ನನ್ನ ಮಗ ಹುಟ್ಟಿದ ಮೇಲೆ ಬಂಗಾರದ ರೇಟ್ ಜಾಸ್ತಿ ಆಗಿರುತ್ತಲ್ಲ, ಅದಕ್ಕೆ ಅವ್ನು ಹುಟ್ಟಿದ ತಕ್ಷಣ ಬಂಗಾರ ಇಟ್ಬಿಡ್ಬೇಕು. ಅದಕ್ಕೆ ಒಂದು ಚಿಕ್ಕದೊಂದು ಉಂಗುರ ಎಲ್ಲ ತಗೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಕಣಮ್ಮ. ಸುಮ್ಕಿರು, ಹಳೆವೆ ಹಾಕಾಕ್ತೀಯ. ಹಳೆ ಬಂಗಾರಕ್ಕೆ ಒಳ್ಳೆ ಇದಿರುತ್ತೆ. ಇವಾಗಿನ ಬಂಗಾರಕ್ಕೆ ಇದಿಲ್ಲ. ಹಳೆ ಬಂಗಾರ ಇರ್ಬೇಕು. ಸುಮ್ಕಿರಮ್ಮ, ಹಳೆದೆಲ್ಲ ಯಾಕೆ ಹಾಕ್ತೀಯ? ಸುಮ್ಮನೆ ಇವಾಗ ಏನು ಸುಮ್ಮನೆ ನೀನು ದುಡ್ಡಿಕ್ಕೆ ಮತ್ಕಲ್ಲಿ ಆಸ್ಪತ್ರೆ ದುಡ್ಡು ಬೇಕು ಓಟೋನು. ಇನ್ನು ಮುಂದಿನ ಯೋಟ್ ಖರ್ಚಿರುತ್ತೆ. ಸುಮ್ಮನೆ ದುಡ್ಡು ಇಕ್ಕೇಳ್ರಿ ಯಮ್ಮ. ದುಡ್ಡು ಇಕ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಬಂಗಾರ ತಗೊಂಡ್ರೆ ಒಳ್ಳೇದು. ನಾನೇನೇನು ಅಷ್ಟು ಅಪರಪ ಏನು ತಾಮಲ್ಲ. ಒಂದು ಜೊತೆ ಜುಮ್ಕಿ ಮಾಡಿಸ್ಕೊಂತೀನಿ ಅಷ್ಟೇನೆ. ಅಯ್ಯೋ ನಾನೇನು ಅಪರಪ ಏನು ತಾಮಲ್ಲ. ಯಾಕಂದರೆ ಒಂದು ಉಂಗುರ ತಗೊಂಬರ್ತೀನಿ. ನಾನು ಕಿವಿಗಳು ತಾಂಬಲಿಲ್ಲ ಅಂದ್ರೆ ಒಂದು ಉಂಗುರ ಆದರೂ ತರ್ಬೇಕು ನನ್ನ ಮಗನಿಗೆ ಹೋಗ್ಬಿಟ್ಟು. ನಿಂದೊಳ್ಳೆ ಸರಿ ಆತಮ್ಮ. ಇನ್ನು ಹೊಟ್ಟೆಗಿರೋ ಮಗುಗೇನೆ ಹಾಲೇನೆ ಉಂಗುರ ತತ್ನಿ ಅಂತ ಹೇಳ್ತಾ ಇದೀಯ ಅಮ್ಮ. ಇನ್ನು ಇವಾಗ 25ನೇ ತಾರೀಕು ಬಂದರೆ ಇನ್ನು 3 ತಿಂಗಳು ತುಂಬಿ 4 ಬೀಳುತ್ತೆ. ಇನ್ನು ಎಷ್ಟು ದಿವಸ ಬೇಕು ಹೇಳಿ ನನಗೆ ಡೆಲಿವರಿ ಆಗೋಕ್ಕೆ? ಇನ್ನೂ ಮಿನಿಮಮ್ ಅಂದರೆ ಒಂದು 6-7 ತಿಂಗಳು ಬೇಕು ಇನ್ನೂ ನನಗೆ ಡೆಲಿವರಿ ಆಗೋಕ್ಕೆ. 6-7 ತಿಂಗಳಿಗೆ ಬಂಗಾರದ ರೇಟು ಎಷ್ಟು ಜಾಸ್ತಿ ಆಗುತ್ತೆ? ತಿಂಗಳಿಗೆ ಒಂದು 300-400 ರೂಪಾಯಿ ಜಾಸ್ತಿ ಆಗುತ್ತೆ. ಅದಕ್ಕೇ ಇನ್ನು ಎಷ್ಟೊಂದು ರೇಟ್ ಆಗುತ್ತೆ. ಆವಾಗ ನನ್ನ ಮಗ ಹುಡ್ತಕ್ಕೆ ತಾಂಬ್ತೀನಿ ಅಂತಂದರೆ ಆಗೋದಿಲ್ಲ. ಅದಕ್ಕೇ ಇವಾಗಲೇ ತಗೊಬಿಟ್ರೆ ನನ್ನ ಮಗನಿಗೆ ಉಂಗುರ ಆಗುತ್ತೆ. ಯಾತಮ್ಮ ಮಗು ಉಂಗುರ ತತ್ನಿ ಅಂತ ಹೇಳ್ತಾ ಇದೀಯಾ? ನೋಡೇನಿಲ್ಲಮ್ಮ. ಅವಳು ಹ್ಯಾಂಗಿಂಗ್ಸ್ ಹಳೆವೆಲ್ಲ ಹಾಕಿ ಹೊಸವು ತಗೊಬತ್ತೀನಿ ಜುಮ್ಕೆನ ಅಂತಂದ್ಲು. ಅದಕ್ಕೆ ಬೇಡ ಕಣಮ್ಮ, ಸುಮ್ಮನೆ ಹಳೆ ಬಂಗಾರ ಏನು ಕಳಿತೀಯ ಅಂದೆ. ನನ್ನ ಮಗನಿಗೊಂದು ಉಂಗುರನಾದ್ರು ತತ್ತೀನಿ ಅಂದ್ಲು. ಅದಕ್ಕೆ ಕೂಸು ಹುಟ್ಟಕ್ಕೆ ಮುಂಚೆ ಕುಲೈ ಹೊಲ್ಸಿದ್ರು ಅಮ್ಮಂಗೆ. ಯಾಕೆ ಮುಂದಾಗಲೇ ತತ್ತರಕ್ಕೆ ಹೋಗ್ತೀಯಮ್ಮ? ಸುಮ್ಮನಿರು ಅಂತ ಹೇಳ್ತಾ ಇದ್ದೀನಿ. ಮುಂದಾಗೆ ಅಂಥವೆಲ್ಲ ತಾಂಡಿಕ್ಕೆ ಬರ್ದಲ್ವೇನಿ? ಅಂತವೆ ಆತನು. ಈಗ ಹೊಟ್ಟೆಗಿರೋ ಮಕ್ಕಳಿಗೆ ಬಟ್ಟೆ ಆಗಲಿ ಅದು ಇದು ಚೊಪ್ಪಲಿ ಅಯ್ಯೋ ಈಗೆಲ್ಲ ತಾಂಡು ಮುಂದಾಗಲೇ ಇಕ್ಕೆಂಬ್ತಾರೆ. ಹಂಗೆಲ್ಲ ತಾಂಡು ಇಕ್ಕಬಾರ್ದು. ಬಟ್ಟೆ ಆಗಲಿ ಕೂಸು ಹುಟ್ಟಕ್ಕೆ ಮುಂಚೆ ಕುಲೈ ಹೊಲ್ಸಿದ್ರು ಅಂತಾರಲ್ಲ, ಹಾಗೆ ತಾಕಬಾರ್ದು ಸುಗುಣ. ಬಿಡು ತೋರುವ ದುಡ್ಡಿಕ್ಕೆ ಏನು ಎತ್ತೋಗುತ್ತೆ ನಿನ್ನ ಮಗುಗೆ ಉಂಗುರ ತರೋದೇನು? ಸಣ್ಣ ಹುಡುಗೇನು ಉಂಗುರ ಊಡ್ತಿದಂಗೆ ಉಂಗುರ ಇಕ್ತಾರೆ? ಅಕ್ಕ ನನಗೆ ಅದೇ ಆಸೆ ಇರೋದು. ನನ್ನ ಮಗ ಹುಟ್ಟಿದ ತಕ್ಷಣ ಉಂಗುರ ಇಕ್ಕಬೇಕು ಅನ್ನೋದೇ ನನಗೆ ಆಸೆ ಇರೋದು. ಅದಕ್ಕೇ ನಾನು ಉಂಗುರ ಇಕ್ಕಂತಾಲೇ ತಗೊಂಬತ್ತೀನಿ. ಬಿಡಾಕ ಇರ್ತೈತೆ ಸ್ವಲ್ಪನ. ಇವಾಗ ನನ್ನ ಮಗ ಇವಾಗೆಲ್ಲ ಮಕ್ಕಳಿಗೆ ಉಂಗುರಗಳು ಎಲ್ಲಿ ಇಕ್ತಾರಲ್ಲ, ಅದಕ್ಕೆ ನಮ್ಮ ಹುಡುಗ ಇಕ್ಕೋದು ಬೇಡವೆ? ಅವಳು ಋತು ನಮ್ಮ ಭಾವನ ಮಗಳವು ಎಷ್ಟು ಒಂದು 5 ಉಂಗುರ ಇದ್ದಾವಕ್ಕ. ಒಂದು 5 ಉಂಗುರ ಇದ್ದಾವೆ. ಅದಕ್ಕೇ ನಾವೇನು ಅವ್ರಿಗಿನ್ನ ಏನು ಕಮ್ಮಿ ಇಲ್ಲ. ಅಯ್ಯೋ ಅವಳದಂತ ನಾಮಕರಣ ಮಾಡಿದ್ರೇನು ತಂದವ್ರಿ? ನೀವು ನಾಮಕರಣ ಮಾಡಿರಿ ಯಾರನ್ನ ತೊತ್ತಾರೆ ನಿಮ್ಮ ಕಡೆ ಎಲ್ಲರೂ. ನಿಮ್ಮ ಅಮ್ಮ ಅಂತವ್ರುತ್ತೆ, ಯಾರನ್ನ ಒಂದೊಂದು ತೊತ್ತಾರೆ. ನಿಮ್ಮ ಅಕ್ಕ ಇರೋ ಇವರು ಒಂದೊಂದು ತೊತ್ತಾರೆ. ಬಿಡು, ಯಾಕೆ ನೀನು ಮುಂತಾಗೆ ತಗೊಂಡು ಇಕ್ಕೆಮ್ಮಕ್ಕೆ ಹೋಗ್ತೀಯ? ಅಲ್ಲ ತತ್ತರ ಅವರು. ನನ್ನ ಮಗನಿಗೆ 10 ಬೆಳ್ಳಿಗೆ ಉಂಗುರ ಇಕ್ಬೇಕಂಬೋದು ಆಸೆ ನನಗೆ. ಕೈ ಚೇನು ಕೊಳಚೇನು ಹಾಕ್ಬಿಟ್ಟು ರಾಮರಾಜ್ ಪಂಜೆ ಬರ್ತಾವಲ್ಲ, ರಾಮರಾಜ್ ಡ್ರೆಸ್ಸು ಅದನ್ನು ಹಾಕ್ಬೇಕು ಅಂತ ನನ್ನ ಮಗನಿಗೆ ತುಂಬ ಆಸೆ ಐತೆ. ರಾಮರಾಜ್ ಪಂಚೆ ಟವಲ್ಲು ಎಲ್ಲ ಹಾಕಿಬಿಟ್ಟು 10 ಬೆಳ್ಳಿಗೆ 10 ಉಂಗುರ ಇಕ್ಬಿಟ್ಟು ಕೊಳಚೇನ ಹಾಕಿ ಕೈಗೆಲ್ಲನ ಬಂಗಾರದ ಬಳೆ ಹಾಕಿ ನನ್ನ ಮಗನ್ನ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಆಸೆ ಆಗ್ತಾಯಿತ್ತು ಕಣಕ್ಕ. ಹಂಗೆ ಮಾಡ್ಬೇಕು, ಹಂಗೆ ಇರ್ಬೇಕು ನನ್ನ ಮಗ, ರಾಜನ ಥರ ಇರಬೇಕು ಅನ್ನೋದು ಆಸೆ ನನಗೆ. ಮಗು ಹುಟ್ಲಿ ಹೇಳಮ್ಮ ಮಾಡುವಂತೆ. ಇವಾಗೇನು ಫೋಟೋ ಶೂಟ್ ಅವು ಎಲ್ಲ ಮಾಡಿಸ್ತಿರ್ತಾರೆ. ಮಾಡಿರಾತೇಳು. ಇವತ್ತು ಬೆಳಗಿನ ಜಾವ ನೀಲಮ್ಮ ನಮ್ಮ ಸುಗುಣಿಗೆ ಏನು ನುಡಿ ಆಗೈತೆ ಅಮ್ಮಂಗೆ ಕನ್ಸು ಬಿದ್ದಿತ್ತು ಕಣೆ. ಯಮ್ಮೋ ಸುಮ್ಮನಿರು, ನನಗೆ ಆಗದೆ ಗಂಡು ಪಾಪು. ನೀನು ಯಾಕೆ ಏನು ಪಾಪ ಆಗುತ್ತೆ ಅಂತೀಯ? ನಾನು ಅನ್ಕೊಂಡಿದ್ದು ನನಗೆ ಆಳೆ ಗೊತ್ತು, ಎಲ್ಲರೂ ಹೇಳೋದು ಹಂಗೇನಿ.
ಗಂಡು ಪಾಪನೇ ಆಗೋದು ಅಂತಾರೆ ಎಲ್ಲನ. ನಾನು ಯಾರ್ಯಾರನ್ನೋ ಬೇಕಾದ್ರೆ ಕೇಳ್ಕೊಂಬಂದಿದ್ದೀನಿ, ಎಲ್ಲರೂ ಹಂಗೆ ಅಂಬೋದು. ಬೆಳಿಗ್ಗೆ ಹೋಗೋ ಅಜ್ಜಿನ ನಮ್ಮ ಮನೆಟಾಗೆ ಆ ಅಜ್ಜಿ ಐತಲ್ಲ, ಆ ಅಜ್ಜಿನೂ ಕೇಳ್ಕೊಂಬಂದಿದ್ದೀನಿ. ಇವ್ರನ್ನ ಆಗಕ್ಕೆ ಹಿಂಗೆ ಕೇಳಿದೆ, ಅವಕ್ಕ ಹಿಂಗೆ ಆಗಕ್ಕೆ ಈಗ ಇಬ್ಬರು ಗಂಡು ಮಕ್ಕಳಲ್ಲ. ಅವಕ್ಕ ಏನೋ ಹೇಳ್ತು, ಸುಗುಣ ನಿನ್ನಂಗೆ ಆಗತ್ತೆ ಕಣಮ್ಮ, ನನಗೂ ಊಟ ಸೇರ್ತಿರ್ಲಿಲ್ಲ, ನಿನ್ನಂಗೆ ಆಗಿತ್ತು, ಸೇಮ್ ನಿನ್ನಂಗೆ ಆಗಿದ್ದು ಅಂತ ಹೇಳ್ತಿತ್ತು ಅವಕ್ಕ. ಹಾಗಾದ್ರೆ ನಿನ್ಗೂ ಗಂಡು ಹುಡ್ಗನೆ ಕಣಮ್ಮ ಆಗೋದು, ನನ್ನಂಗೆ ಐತೆ ಹೊಟ್ಟೆನೂ. ಏನಂತ ಅಬ್ರಕ್ಕಿಲ್ಲ, ದಪ್ಪ ಇದ್ರೆ ಮಾತ್ರ ಹೆಣ್ಣು ಹುಡುಗರು ಹಾಕ್ತೇವೆ, ನೀನೇನಂತ ಅಬ್ರಕ್ಕೆ ಕಾಣಲ್ಲ, ನಿನಗೆ ಗಂಡು ಹುಡ್ಗನೆ ಆಗೋದಂತ ನಾಗಕ್ಕೈನು ಹೇಳ್ತು. ಅಲ್ಲಿ ಯಾರ್ಯಾರ ಇಬ್ಬರು ಅಜ್ಜರು ಬಂದಿದ್ರು, ಅವರು ಎಲ್ಲ ಹಂಗೆ ಅಂದಿದ್ದು, ಗಂಡು ಹುಡ್ಗನೆ ಆಗೋದು ಕಣಮ್ಮ ನಿನಗೆ ಅಂತಂದ್ರು. ನೋಡಿದ ತಕ್ಷಣ ಹೇಳ್ತಾರೆ ಕಣಮ್ಮ, ಯಾಕಂದರೆ ಅವರೆಲ್ಲ ವಯಸ್ಸೋದವ್ರಿಗೆ ಗೊತ್ತಾಗುತ್ತಲ್ಲ, ನೋಡಿದ ತಕ್ಷಣನೇ ಹೇಳ್ತಾರೆ. ಹೆಂಗ ಬಿಡತ್ತ ಆದರೂ ಆಗಲಿ, ಹೆಂಗ ಗಂಡು ಹುಡ್ಗ ಆದ್ರೆ ಒಂದೇ ಸಾಕತ್ತ. ಯಾವ ಬೇಡತ್ತ, ಅವ್ರಿಗೂ ಇಲ್ಲ ಅವ್ರಿಗೂ ಒಂದೇ ಹೆಣ್ಪಿಲ್ಲೇನೆ, ನಿನಗೆ ಆದ್ರೆ ಸಾಕತ್ತ. ನಮ್ಮ ಭಾವನ ಹೆಂಡ್ತಿಗೆ ಅಕ್ಕ ಇವಾಗೆಲ್ಲನ ಹೆಣ್ಣು ಪಾಪ ಆಗುತ್ತೆ ಅಂತಾರೆ. ಯಾಕಂದರೆ ಮೊದಲೇನು ಆವಾಗಲೇ ಹಂಗೆ ಐತಿ, ಇವಾಗಲೂ ಹಂಗೆ ಐತಿ, ಅದಕ್ಕೆ ಹೆಣ್ಣು ಪಾಪ ಆಗುತ್ತೆ ಅಂತಾರೆ. ಅದಕ್ಕೆ ನಮ್ಮ ಅತ್ತೆ ನನಗೆ ಗಂಡು ಹುಡ್ಗ ಆದರೆ ಸಾಕು ಅಂತ ಹೇಳಿ ಕಾತ್ಕೊಂಡೈತಿ. ನನಗೆ ಗಂಡು ಹುಡ್ಗ ಆಗ್ತಿದ್ದಂಗೆ ನಮ್ಮ ಅತ್ತೆ ಏನಿಲ್ಲ ಬಂದುಬಿಡುತ್ತೆ ಇಲ್ಲಿ. ಆಗ್ಲಮ್ಮ ಯಾರಿಗಾನ ಒಬ್ರಿಗೆ ಆದ್ರತ್ತ, ನಿಮ್ದು ಹೆಂಗಮ್ಮ ಅಂತ ಅನ್ನೋದ ಹೆಸ್ರು ಹೇಳ್ತಾರೆ, ಇಂಥ ಮಂತಂದರು ಇಂಥ ವಂಶಸ್ಥರು ಅಂತ ಹೇಳ್ತಾರೆ. ಬಿಡು, ಹೆಂಗ ಆದ್ರೆ ಸಾಕತ್ತ. ಈಗ ಇಬ್ರು ಗಂಡು ಮಕ್ಳು ಇದ್ದಾರೆ ಅಂದರೆ ಯಾರಿಗಾನ ಒಬ್ರಿಗೆ ಆದ್ರೆ ಸಾಕು, ವಂಶ ಉದ್ಧಾರಕ್ಕ ಅಂತಾರಲ್ಲ, ಹಂಗೆ ಯಾರಿಗಾನ ಒಬ್ರಿಗೆ ಆದ್ರೆ ಸಾಕು. ಅವರೇ ಇನ್ನೊಂದು ಯಾವ್ದಾನಾಗಲಿ ಆಪ್ರೇಷನ್ ಮಾಡಿಸ್ಕೊಂತಾರಂತೆ, ಸಾಕು ನನಗೊಬ್ಳಿಗೆ ಗಂಡು ಹುಡ್ಗ ಆದರೆ ಅವ್ರಿಗೆ ಎಂಥದನಾಗಲಿ ಹೇಳಿ ನನ್ನ ಆಪ್ರೇಷನ್ ಮಾಡಿಸ್ಕೊಂತಾರೆ. ಸಾಕು ನನ್ನೊಬ್ಳಿಗೆ ಒಂದು ಗಂಡು ಹುಡ್ಗ ಆಗ್ಬಿಟ್ರೆ ಆಗುತ್ತೆ. ನನಗೂ ಹಂಗೆ ಅನ್ಸುತ್ತೆ ಕಣಕ್ಕ, ಗಂಡು ಹುಡ್ಗನೇ ಆಗುತ್ತೇನೋ, ನಮಗೆ ಆಗುತ್ತೆ, ಮಕ್ಕ ಎಲ್ಲ ಕಪ್ಪು ಕಲೆ ಥರ ಆಗೈತೆ ಒಂಥರ ಹಂಗೆ ಅನ್ನಿಸ್ತಾ ಐತಿ. ಆದರೆ ಸಾಕು ಬಿಡು, ಹೆಂಗೆ ಕಣಕ್ಕ ಎಲ್ಲಾರು ಬಾಯರ್ಕೆಯಿಂದನ ಆದ್ರೆ ಸಾಕಾಗೈತಿ. ಎಲ್ಲ ಹೇಳೋದಕ್ಕೆ ನಾನು ಪರಮಾತ್ಮ ಅವನು ಏನು ಕೊಟ್ಟಿರ್ತಾನೆ ಅದೇ ಕಣಮ್ಮ ಆಗೋದು. ಎಲ್ಲಾರು ಒಂದು ಎಡ್ಕೇನು ಆಗಲ್ಲ ಅಂದರೆ ಪರಮಾತ್ಮ ಸೃಷ್ಟಿ ಮಾಡೋನು, ಅವನು ಸೃಷ್ಟಿಕರ್ತ, ಅವನೇನೇನು ಮಾಡಿರ್ತಾನೆ, ಯಾರಿಗೇನೇನು ಮಾಡಬೇಕು ಅಂತ ಅವನು ಸೃಷ್ಟಿಕರ್ತ ಸೃಷ್ಟಿ ಮಾಡಿರ್ತಾನೆ. ಇಂಥದ್ಗಿಂಥದ್ದು ಹಿಂಗೆ ಆಗಬೇಕು, ಇಂಥ ಟೈಮ್ನಾಗ ಹಿಂಗೆ ಆಗಬೇಕು ಅಂತ ಹೇಳಿ ಅವನು ಪರಮಾತ್ಮ ಸೃಷ್ಟಿ ಮಾಡೋನು. ಮನುಷ್ರು ಒಂದು ಎಡ್ಕೇನು ಏನೂ ಆಗಲ್ಲ, ದೇವ್ರ ಪರಮಾತ್ಮ ಇದ್ದಾನೆ, ದೈವಿಚ್ಛೆ ಕಣಮ್ಮ, ದೈವಿಚ್ಛೆ ಇದು ಒಂದು ಕಣೆ. ಸಾಕು ಇವಾಗ ಶಾನೆ ಜನ ಮಕ್ಕಳು ಬೇಡ ಕಣೆ, ಯಾವ್ದಾರ ಒಂದಾದರೆ ಸಾಕು. ನಮ್ಮ ಸುಗುಣಿಗೆ ಸಾಕಾಗಲ್ಲ, ಹುಡುಗರ್ನ ಅವಳ ಕೈಲಿ ಸಾಕಾಗಲ್ಲ. ಸಾಕು ಒಂದೇ ಒಂದಿದೆ ಯಾವುದನ್ನ ಆಗಲಿ ಹೇಳು, ಚೆನ್ನಾಗಿ ಅಚ್ಚುಕಟ್ಟಾಗೆ ಬೆಳೆಸಿ ಓದಿಸಿ ಇವ್ರನ್ನೇ ನೋಡ್ಕೊಂಡ್ರೆ ಸಾಕೈತಿ. ಅಯ್ಯೋ ನಾನು ಮಕ್ಳ ಕಾಲದಾಗೆ 4 ಜನ ಮಕ್ಕಳು ಬೇರೆ, 3 ಹೆಣ್ಣು ಹುಡುಗರು, ಒಂದು ಗಂಡು ಹುಡುಗ. ಹೋಗಿ ನಾನಂತೂ ಬೋಲ್ ಅಯ್ಯಂದೋದೆ ಕಣಿನಿಲ್ಲಮ್ಮ, ನೋಡ್ದಲ್ಲ ನೀನೇನು ಯೋಟ ಅಯ್ಯಂದೆ ಅಂತ ಹೇಳಿ. ನಮ್ಮ ಅಯ್ಯಪ್ಪ ಬೇರೆನೆ, ಎಲ್ಲ ಹುಡುಗರು ಸಣ್ಣವರು, ಆವಾಗಲೇ ಸೊತ್ತೋತ್ ನಮ್ಮ ಅಯ್ಯಪ್ಪ, ಯಾರು ಮಾಡಿ ಕರಿಲ್ಲ ಏನಿಲ್ಲ. ಅವಾಗ ಯೋಟ್ ಪಾಟಿ ಬಿದ್ದೆ ನಂಗಂತೂ. ಹೋಗು ಮಕ್ಳು ಸಾಕೋದು ಬೋಲ್ ಕಷ್ಟ ಈ ಕಾಲದಾಗೆ. ಮತ್ತೆ ಯೋಸ್ಪಟ್ಟು ಹೇಳ್ತೀಯ, ಯಪ್ಪ ಭಾರಿ ಕಷ್ಟ ಮಕ್ಕಳು ಸಾಕೋದು. ಅಯ್ಯೋ ಇವಾಗಂತೂ ಕೇಳಿದ್ದೇ ಆಗಬೇಕು ಮಕ್ಕಳಿಗೆ, ಯಾರನ್ನ ಎಂಥದ್ದು ತಾಂಬ್ತಾರ ಅಂಥದ್ದೇ ಆಗಬೇಕು. ಈಗಿನ ಮಕ್ಳನ್ನ ಸಾಕೋಕ್ಕಾಗಲ್ಲ. ಸಾಕು ಸುಗುಣ, ಯಾವುದನ್ನ ಒಂದಾದರೆ ಸಾಕು ಬಿಡು. ಸಾಕಣಕ್ಕ, ನನಗೆ ಒಬ್ಬನೇ ಮಗ ಸಾಕು. ನನ್ನ ಮಗಳು ಇನ್ನು ಕೂಸುಟ್ಟಕ್ಕೆ ಮುಂಚೆ ಕುಲಾಯಿ ಒರೆಸಿದ್ರು ಅಮ್ಮಗೆ, ಅದೇನೆ ಹೊಟ್ಟೆಗಿರೋ ಮಗುಗೇನೆ ಉಂಗುರ ತಾಂಬತ್ತೀನಿ ಅಂತ ಹೇಳ್ತಾಳೆ. ಉಂಗುರ ತಾಂಬಂದು ಹಿಂಗೆಲ್ಲ ಇಂಥ ಬಟ್ಟೆ ಇಕ್ಕಿ ಹಿಂಗೆ ಮಾಡಿಸ್ಬೇಕು ಅಂತ ಕನ್ಸು ಕಾಣ್ತಾ ಇದ್ದಾಳೆ. ಅಪ್ಪ ಗಂಡು ಹುಡ್ಗನೇ ಆಗ್ಲಪ್ಪ ನಮ್ಮ ಸುಗುಣಿಗೆ, ಅವ್ಳು ಬೋಲ ಆಸೆ ಇಕ್ಕೊಂಡವಳೆ. ಹೆಂಗಾದ್ರೆ ಸಾಕಾಯ್ತು. ನಾವು ನೀವು ಮಾತಾಡ್ದಂತೆ ಏನಾಗಲ್ಲ, ಪರಮಾತ್ಮ ಏನು ಕೊಟ್ಟಿರ್ತಾನೆ ಅದೇ ಆಗೋದು. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.